ಬೈಕ್ ಓಡಿಸಿದ ಪ್ರಾಪ್ತನಿಗೆ 25 ವರ್ಷದವರೆಗೆ ಲೈಸೆನ್ಸ್ ನೀಡದಂತೆ ಕೋರ್ಟ್ ಆದೇಶ. ತಂದೆಗೆ 27,000 ದಂಡ, ಆರ್ಸಿ ಅಮಾನತು. ವಯಸ್ಸು 18 ಆಗದಿದ್ದರೂ ರಾಜಾರೋಷವಾಗಿ ವಾಹನ ಓಡಿಸುವವರು ಹಾಗೂ ಅಪ್ರಾಪ್ತರೆಂದು ಗೊತ್ತಿದ್ದರೂ ಅವರ ಕೈಗೆ ವಾಹನ ನೀಡುವವರಿಗೆ ಇಲ್ಲಿನ ನ್ಯಾಯಾಲಯವೊಂದು ಕಠಿಣ ತೀರ್ಪಿನ ಮೂಲಕ ಬಿಸಿ ಮುಟ್ಟಿಸಿದೆ. ಅಪ್ರಾಪ್ತನಿಗೆ ದ್ವಿಚಕ್ರ ವಾಹನ ನೀಡಿದ ವ್ಯಕ್ತಿಗೆ 27,000 ರು ದಂಡ ವಿಧಿಸಿದ್ದಲ್ಲದೆ, ವಾಹನ ಓಡಿಸುವ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಅಪ್ರಾಪ್ತನಿಗೆ 25 ವರ್ಷ ಆಗುವವರೆಗೆ ಚಾಲನಾ ತರಬೇತಿ ನೀಡದಂತೆ ಸೂಚಿಸಿ ತೀರ್ಪು ಹೊರಡಿಸಿದೆ. ಟಿ. ನರಸೀಪುರದ ಜೆಎಂಎಫ್ಸಿ ನ್ಯಾಯಾಲಯ ಗುರುವಾರ ಇಂಥದ್ದೊಂದು ಅಪರೂಪದ ತೀರ್ಪು ನೀಡಿದೆ. ಇತ್ತೀಚೆಗೆ ಟಿ. ನರಸೀಪುರ ಪೊಲೀಸರು ವಾಹನ ತಪಾಸಣೆ ನಡೆಸುವಾಗ ಬಾಲಕನೊಬ್ಬ ದ್ವಿಚಕ್ರ ವಾಹನ ಓಡಿಸುತ್ತಿರುವುದು ಪತ್ತೆಯಾಗಿದ್ದು, ವಾಹನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದರು. ಇತ್ತೀಚೆಗೆ ದ್ವಿಚಕ್ರ ವಾಹನ ಓಡಿಸುವಾಗ ಸಿಕ್ಕಿಬಿದ್ದಿದ್ದ ಅಪ್ರಾಪ್ತ ಬಾಲಕ ಪ್ರಕರಣ ದಾಖಲಿಸಿದ್ದ ಮೈಸೂರು ಜಿಲ್ಲೆ ಟಿ. ನರಸೀಪುರದ ಪೊಲೀಸರು. ಈ ಪ್ರಕರಣದ ವಿಚಾರಣೆ ನಡೆಸಿದ ಟಿ. ನರಸೀಪುರದ ನ್ಯಾಯಾಲಯವು ಬಾಲಕನಿಗೆ ವಾಹನ ನೀಡಿದ ವಾಹನ ಮಾಲೀಕ ಟಿ. ನರಸೀಪುರ ತಾಲೂಕು ತ್ರಿವೇಣಿನಗರ ನಿವಾಸಿ ಮಹೇಶ್ ಎಂಬುವವರಿಗೆ 27,000 ರು ದಂಡ ವಿಧಿಸಿದ್ದಲ್ಲದೆ 1 ವರ್ಷ ವಾಹನದ ಆರ್ಸಿ ಅಮಾನತಿನಲ್ಲಿರಿಸುವಂತೆ ಆದೇಶಿಸಿದೆ. ಜೊತೆಗೆ ಬಾಲಕನಿಗೆ 25 ವರ್ಷದವರೆಗೆ ವಾಹನ ಚಾಲನಾ ಪರವಾನಗಿ ನೀಡದಂತೆ ತೀರ್ಪು ನೀಡಿದೆ. ವಡ್ಲಮುಡಿ ಎಲೆಕ್ಟ್ರಿಕಲ್, ಚೇತನ್ ಕಾಲೋನಿ, ಗದಗ ರೋಡ್, ಹುಬ್ಳಿ. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ಲೈಟ್, LED ಬಲ್ಬ್, ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.